ನಮಸ್ಕಾರ. ಇಂದು ನಾವು ಭಾರತದ ಇತಿಹಾಸದಲ್ಲಿ ಆ, ಒಬ್ಬ ಮಹತ್ವದ ವ್ಯಕ್ತಿ ಸಾಮ್ರಾಟ್ ಅಶೋಕನ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ಹ್ಮ್ ಒಬ್ಬ ಕ್ರೂರ ಚಕ್ರವರ್ತಿಯಿಂದ ಆಮೇಲೆ ಶಾಂತಿ ದೂತನಾಗಿ ಬದಲಾದ ಅವನ ಆ ಒಂದು ಅದ್ಭುತ ಪಯಣ ಇದೆಯಲ್ಲ, ಅದರ ಕಥೆ. ಖಚಿತವಾಗಿ ನಮ್ಮ ಈ ಚರ್ಚೆ ಹಿಸ್ಟ್ರಿ ಅರ್ಲಿ ಲೈಫ್ ಕಲಿಂಗ ವಾರ್ ಸರಿ ಆ ವಿಡಿಯೋದ ವಿವರಗಳನ್ನೇ ಆಧರಿಸಿದೆ. ಸರಿ ಅಶೋಕನ ಆರಂಭಿಕ ಜೀವನ ಮತ್ತೆ ಆ ಕಳಿಂಗ ಯುದ್ಧ, ಆಮೇಲೆ ಅವನಲ್ಲಾದ ಆ ಪರಿವರ್ತನೆ ಮತ್ತೆ ಅವನ ಪರಂಪರೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಓಕೆ. ಹಾಗಾದ್ರೆ ಅಶೋಕನ ಹಿನ್ನೆಲೆಯಿಂದಲೇ ಶುರು ಮಾಡೋಣಲ್ವಾ? ಮೌರ್ಯ ಸಾಮ್ರಾಜ್ಯದ 3ನೇ ಚಕ್ರವರ್ತಿ. ಹೌದು. ಕ್ರಿಸ್ತಪೂರ್ವ 304ರಲ್ಲಿ ಜನನ ಅಂತ ಅಂದಾಜು. ಇವನ ಅಜ್ಜ ಯಾರು? ಚಂದ್ರಗುಪ್ತ ಮೌರ್ಯ. ಆ ಚಾಣಕ್ಯನ ಸಹಾಯದಿಂದ ಸಾಮ್ರಾಜ್ಯ ಕಟ್ಟಿದವರು. ಹೌದು, ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ನಿಜ. ಆ ಸಾಮ್ರಾಜ್ಯ ಅಂದ್ರೆ ಈಗಿನ ಭಾರತ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಅದೆಷ್ಟೋ ಭಾಗಗಳನ್ನ ಒಳಗೊಂಡಿತ್ತು. ಅಷ್ಟು ದೊಡ್ಡದಾಗಿತ್ತ? ಹೌದು. ರಾಜಧಾನಿ ಪಾಟಲಿಪುತ್ರ, ಈಗಿನ ಪಟ್ನಾ. ಆ ಕಾಲಕ್ಕೆ ಒಂದು ದೊಡ್ಡ ಕೇಂದ್ರ ಅದು. ಅಶೋಕನ ತಂದೆ ಬಿಂದುಸಾರ. ಸರಿ. ಈ ಅಶೋಕ ರಾಜಮನೆತನದಲ್ಲಿ ಬೆಳೆದ್ರು, ಅವನಿಗೆ ಸ್ವಲ್ಪ ಸರಳ ಜೀವನದ ಕಡೆ ಒಲವಿತ್ತು ಅಂತಾರಲ್ಲ? ಹೌದು, ಕೆಲವು ಕಡೆ ಹಾಗೆ ಹೇಳಲಾಗಿದೆ. ಬೇಟೆ, ಕುದುರೆ ಸವಾರಿ, ಆ ಯುದ್ಧ ಕಲೆಗಳು ಅದ್ರಲ್ಲೆಲ್ಲ ತುಂಬಾ ನಿಪುಣನಾಗಿದ್ದ. ಓಕೆ. ಆದರೆ ತಂದೆ ಬಿಂದುಸಾರನಿಂದ ಯಾಪೋ ಅಷ್ಟು ಪ್ರೀತಿ ಸಿಗ್ಲಿಲ್ವಂತೆ. ಅವರ ಒಲವು ಜಾಸ್ತಿ ಇದ್ದಿದ್ದು ಅಶೋಕನ ಸಹೋದರ ಸುಶೀಮನ ಮೇಲೆ. ಓ, ಹಾಗಾಗಿ ಸಹೋದರರ ನಡುವೆ ಪೈಪೋಟಿ ಶುರುವಾಗಿರ್ಬೇಕು. ಖಂಡಿತ. ಅಧಿಕಾರಕ್ಕಾಗಿ ಪೈಪೋಟಿ, ಮುಖ್ಯವಾಗಿ ಸುಶೀಮನ ಜೊತೆ. ಒಂದು ಮುಖ್ಯ ಘಟನೆ ಅಂದ್ರೆ ತಕ್ಷಶಿಲೆಯ ದಂಗೆ. ಹೌದು, ಕೇಳಿದ್ದೇನೆ. ಬಿಂದುಸಾರ ಬಹುಶಃ ಸುಶೀಮನ ಕುತಂತ್ರದಿಂದ ಇರ್ಬೋದು, ಅಶೋಕನನ್ನ ಅಲ್ಲಿಗೆ ಕಳಿಸ್ತಾನೆ, ದಂಗೆಯನ್ನು ಹತ್ತಿಕ್ಕಲು. ಅವನನ್ನ ದೂರ ಕಳಿಸೋಕೆ ಒಂದು ಪ್ಲಾನ್ ಇರಬಹುದಾ? ಇರಬಹುದು. ಅಪಾಯಕ್ಕೆ ದೂಡೋ ಉದ್ದೇಶವೂ ಇರ್ಬೋದು. ಆದ್ರೆ ಅಲ್ಲಿ ಅಶೋಕ ಗೆದ್ನಲ್ಲ, ಹಾ, ಅದು ಹೇಗೆ? ಯುದ್ಧದಿಂದಲೋ ಅಥವಾ ಬೇರೆ ರೀತಿಯಲ್ಲೋ? ಅದೇ ವಿಶೇಷ. ಅವನು ಅಲ್ಲಿ ಕೇವಲ ಮಾತುಕತೆಯಿಂದಲೇ, ರಾಜತಾಂತ್ರಿಕತೆಯಿಂದ ಪರಿಸ್ಥಿತಿಯನ್ನ ನಿಭಾಯಿಸಿದ, ದಂಗೆಯನ್ನು ಶಮನಗೊಳಿಸಿದ. ಹೋ, ಅದು ಅವನ ಚಾಣಾಕ್ಷತನ ತೋರಿಸುತ್ತೆ. ಹೌದು. ಕೇವಲ ದಂಗೆ ಶಮನ ಮಾಡಿದ್ದಲ್ಲ, ಅಲ್ಲಿನ ಜನರ ವಿಶ್ವಾಸ ಗಳಿಸಿ ಕೆಲವು ಆಡಳಿತಾತ್ಮಕ ಸುಧಾರಣೆಗಳನ್ನೂ ತಂದ. ಇದು ಅವನ ನಾಯಕತ್ವದ ಗುಣಗಳನ್ನ, ಆಡಳಿತದ ಸಾಮರ್ಥ್ಯವನ್ನ ತೋರಿಸುತ್ತೆ. ಸರಿ. ಬಿಂದುಸಾರನ ನಂತರ ಸಿಂಹಾಸನಕ್ಕೆ ಅಂತೂ ಯುದ್ಧ ನಡೆಯುತ್ತಲ್ಲ? ಹೌದು, ಅದು ಬಹಳ ತೀವ್ರವಾಗಿತ್ತು. ಉತ್ತರಾಧಿಕಾರಕ್ಕಾಗಿ ದೊಡ್ಡ ಸಂಘರ್ಷವೇ ನಡೀತು. ಅಶೋಕ ತನ್ನ ಎದುರಾಳಿಗಳನ್ನ, ಅಂದ್ರೆ ಕೆಲವು ಐತಿಹಾಸಿಕ ದಾಖಲೆಗಳ ಪ್ರಕಾರ ಸುಶೀಮನನ್ನು ಸೇರಿಸಿ ಹಲವು ಸಹೋದರರನ್ನು ಸೋಲಿಸಿ ಅಥವಾ ಕೊಂದು ಪಾಟಲಿಪುತ್ರದ ಗದ್ದುಗೆಯನ್ನ ಏರಿದ. ಅಂದ್ರೆ ಅಧಿಕಾರಕ್ಕೆ ಬರೋ ದಾರಿ ಸುಲಭವಾಗಿರ್ಲಿಲ್ಲ? ಖಂಡಿತ ಇಲ್ಲ, ರಕ್ತಸಿಕ್ತವಾಗಿತ್ತು. ಅದಕ್ಕೇನಾ ಅವನನ್ನ ಆರಂಭದಲ್ಲಿ ಚಂಡಾಶೋಕ ಅಂತ ಕರೆದಿದ್ದು? ಅಂದ್ರೆ ಕ್ರೂರ ಅಶೋಕ ಅಂತ? ಹೌದು. ಆ ಹೆಸರು ಬರಲು ಕಾರಣಗಳಿದ್ದವು. ಅಧಿಕಾರ ಭದ್ರಪಡಿಸಿಕೊಳ್ಳಲು, ವಿರೋಧಿಗಳನ್ನ ಅಡಗಿಸಲು ಅವನು ತುಂಬಾ ಕಠಿಣ ಕ್ರಮಗಳನ್ನ ತಗೊಂಡ. ಕ್ರೂರ ಶಿಕ್ಷೆಗಳು, ಭಾರೀ ತೆರಿಗೆ, ಜನರಲ್ಲಿ ಭಯ ಹುಟ್ಟಿಸಿದ್ದ. ಕೆಲವು ಬೌದ್ಧ ಗ್ರಂಥಗಳಲ್ಲಿ ಅವನು ನರಕ ಅನ್ನೋ ಚಿತ್ರಹಿಂಸೆ ಗೃಹಗಳನ್ನ ಕಟ್ಟಿಸಿದ್ದ ಅಂತಾನೂ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜವೋ ಅಥವಾ ಅವನ ನಂತರದ ಆ ಮಹಾನ್ ಪರಿವರ್ತನೆಯನ್ನ ಎದ್ದು ಕಾಣಿಸಲು ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿದಾರೋ ಹೇಳೋದು ಕಷ್ಟ. ಹೌದು. ಆ ಪರಿವರ್ತನೆಗೆ ಕಾರಣವಾದ ಘಟನೆ ಅದೇ ಕಳಿಂಗ ಯುದ್ಧ, ಕ್ರಿಪು 261ರಲ್ಲಿ. ಯಾಕೆ ಆ ಯುದ್ಧ ಅಷ್ಟು ಮುಖ್ಯವಾಯಿತು? ಒಂದು, ಕಳಿಂಗ ರಾಜ್ಯ ಮೌರ್ಯರ ಅಧಿಕಾರವನ್ನ ಒಪ್ಪಿಕೊಂಡಿರ್ಲಿಲ್ಲ. ಇನ್ನೊಂದು, ಅದು ತುಂಬಾ ಆಯ್ಕಟ್ಟಿನ ಜಾಗದಲ್ಲಿತ್ತು. ಹೇಗೆ? ಅಂದ್ರೆ ಪೂರ್ವ ಕರಾವಳಿಯ ಸಮುದ್ರ ವ್ಯಾಪಾರದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಬಂದರು ಪ್ರದೇಶವಾಗಿತ್ತು. ಓ, ಆರ್ಥಿಕವಾಗಿ ಮುಖ್ಯವಾಗಿತ್ತು. ಹೌದು. ಹಾಗಾಗಿ ಅಶೋಕ ಕಳಿಂಗದ ಮೇಲೆ ದಾಳಿ ಮಾಡದ. ಆ ಯುದ್ಧದ ಪರಿಣಾಮ ಮಾತ್ರ ಭಯಂಕರವಾಗಿತ್ತಂತೆ. ಹೌದು, ಅತ್ಯಂತ ವಿನಾಶಕಾರಿ ಯುದ್ಧ ಅದು. ಅಂದಾಜು ಹೇಳ್ತಾರೆ ಸುಮಾರು 1,00,000 ಸೈನಿಕರು ಮತ್ತು ಸಾಮಾನ್ಯ ಜನರು ಸತ್ರು ಅಂತ. 1,00,000? ಹೌದು. ಲಕ್ಷಾಂತರ ಜನ ಗಾಯಗೊಂಡ್ರು, ಮನೆಮಠ ಕಳ್ಕೊಂಡ್ರು, ನಗರಗಳು, ಹಳ್ಳಿಗಳೆಲ್ಲ ನಾಶವಾದವು. ನದಿಯ ನೀರೇ ರಕ್ತದಿಂದ ಕೆಂಪಾಗಿತ್ತು ಅಂತ ವರ್ಣಿಸ್ತಾರೆ. ಅಯ್ಯೋ. ಮಹಿಳೆಯರು, ಮಕ್ಕಳು ಪಟ್ಟಪಾಡು ಅಷ್ಟಿಷ್ಟಲ್ಲ. ಆ ಯುದ್ಧಭೂಮಿಯಲ್ಲಿ ಆ ಶವಗಳ ರಾಶಿ, ಗಾಯಗೊಂಡವರ ಚೀರಾಟ, ಅನಾಥರು, ವಿಧವೆಯರು, ಇದನ್ನೆಲ್ಲ ಅಶೋಕನೇ ನೋಡಿದಾಗ ಅವನ ಮನಸ್ಸಿಗೆ ಏನಾಗಿರಬೇಡ. ಅದೇ ಅವನ ಜೀವನದ ತಿರುವು. ಆ ದೃಶ್ಯ ಅವನನ್ನ ಪೂರ್ತಿಯಾಗಿ ಅಲ್ಲಾಡಿಸ್ಬಿಡ್ತು.
ತೀವ್ರ ಪಶ್ಚಾತ್ತಾಪ, ಒಂದು ಅಪರಾಧ ಪ್ರಜ್ಞೆ ಅವನನ್ನು ಕಾಡೋಕೆ ಶುರುವಾಯಿತು. ಆಗ ಅವನಿಗೆ ಅರಿವಾಗಿದ್ದು, ನಿಜವಾದ ಗೆಲುವು ಯುದ್ಧದಿಂದಲ್ಲ, ಧರ್ಮದಿಂದ, ಅಹಿಂಸೆಯಿಂದ ಅಂತ. ಅಲ್ಲಿಂದ ಅವನು ಬದಲಾದ. ಹೌದು, ಹಿಂಸೆಯ ದಾರಿಯನ್ನ ಬಿಟ್ಟು ಶಾಂತಿ, ಅಹಿಂಸೆಯ ದಾರಿ ಹಿಡಿದ. ಇದೇ ಸಮಯದಲ್ಲಿ ಅವನು ಬೌದ್ಧ ಧರ್ಮದ ಬೋಧನೆಗಳಿಂದ ತುಂಬಾ ಪ್ರಭಾವಿತನಾಗಿ ಆ ಧರ್ಮವನ್ನ ಸ್ವೀಕರಿಸಿದ. ಈ ದೊಡ್ಡ ಬದಲಾವಣೆಯ ನಂತರ ಅವನ ಆಡಳಿತದಲ್ಲಿ ಏನೇನು ಬದಲಾವಣೆಗಳು ಕಾಣಿಸಿದವು? ಯುದ್ಧ ಘೋಷ ಅಂದ್ರೆ ಯುದ್ಧದ ಘೋಷಣೆ, ಅದರ ಬದಲು ಧರ್ಮ ಘೋಷಕ್ಕೆ ಅಂದ್ರೆ ಧರ್ಮದ ಸಂದೇಶಕ್ಕೆ ಪ್ರಾಮುಖ್ಯತೆ ಕೊಟ್ಟ. ಧಮ್ಮನೀತಿ ಅಂತಾರಲ್ಲ ಅದು. ಹೌದು, ಅದೇ. ನೈತಿಕತೆ, ಸಹಿಷ್ಣುತೆ, ಕರುಣೆ, ಎಲ್ಲ ಜೀವಿಗಳ ಮೇಲೆ ದಯೆ, ಇದನ್ನೇ ಧಮ್ಮ ಅಂತ ಕರೆದು ಅದನ್ನೇ ಪ್ರಚಾರ ಮಾಡ್ದ. ಹೇಗೆ ಪ್ರಚಾರ ಮಾಡ್ದ? ಸಾಮ್ರಾಜ್ಯದ ತುಂಬ ಕಲ್ಲು ಬಂಡೆಗಳ ಮೇಲೆ, ಕಂಬಗಳ ಮೇಲೆ ಶಾಸನಗಳನ್ನು ಕೆತ್ತಿಸಿದ್ದ. ಓಹೋ, ಅಶೋಕನ ಶಾಸನಗಳು. ಹೌದು, ಈ ಶಾಸನಗಳು, 7 ಸ್ತಂಭ ಶಾಸನಗಳು ಅವನ ಸಂದೇಶವನ್ನ ಸಾರುತ್ತವೆ. ಬರೀ ಬೋಧನೆ ಅಷ್ಟೇನಾ, ಅಥವಾ ಜನರ ಒಳ್ಳೆಯದಕ್ಕೂ ಏನಾದ್ರೂ ಮಾಡದ್ನಾ? ಖಂಡಿತ ಮಾಡ್ದ. ಪ್ರಜೆಗಳ ಹಿತಕ್ಕಾಗಿ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆಜ್ಞೆ ಮಾಡ್ದ. ಏನೇನ್ ಮಾಡ್ದ? ರಸ್ತೆ ಬದಿಗಳಲ್ಲಿ ಮರ ನೆಡೆಸಿದ, ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿ ಅಂತ ಬಾವಿಗಳನ್ನ ತೋಡಿಸಿದ, ಅಲ್ಲಲ್ಲಿ ವಿಶ್ರಾಂತಿ ಗೃಹಗಳನ್ನ ಕಟ್ಟಿಸಿದ. ಅದ್ಭುತ. ಇನ್ನೊಂದು ವಿಶೇಷ ಅಂದ್ರೆ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಆಸ್ಪತ್ರೆಗಳನ್ನ ಸ್ಥಾಪಿಸಿದ. ಪ್ರಾಣಿಗಳಿಗೂ ಆಸ್ಪತ್ರೆ? ಆ ಕಾಲದಲ್ಲೇ? ಹೌದು, ಅಷ್ಟೇ ಅಲ್ಲ, ಸುಮಾರು 84,000 ಸ್ತೂಪಗಳನ್ನ ಅಂದ್ರೆ ಬೌದ್ಧ ಸ್ಮಾರಕಗಳನ್ನ ಕಟ್ಟಿಸಿದ್ನಂತೆ. ಈಗಿರೋ ಸಾಂಚಿ, ಸಾರನಾಥದ ಧಮ್ಮೇಕ ಸ್ತೂಪಗಳು ಅದಕ್ಕೆ ಉದಾಹರಣೆ. ಸಾರನಾಥದ ಕಂಬದ ಮೇಲಿರೋ ಸಿಂಹಗಳು ಅದು ಅಶೋಕಂದೇ ಅಲ್ವಾ? ಹೌದು, ಅದೇ ಸಾರನಾಥದ ಸಿಂಹ ಲಾಂಛನ ಈಗ ನಮ್ಮ ರಾಷ್ಟ್ರ ಲಾಂಛನವಾಡಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಮೊದಲು ಮಹತ್ವಾಕಾಂಕ್ಷಿಯಿಂದ, ಬಹುಶಃ ಕ್ರೂರ್ಯದಿಂದ ರಾಜ್ಯವಾಳಿದ ಚಂಡಾಶೋಕ, ಆಮೇಲೆ ಕಳಿಂಗ ಯುದ್ಧದ ಭೀಕರತೆ ಕಂಡು ಪಶ್ಚಾತ್ತಾಪಪಟ್ಟು ಶಾಂತಿ ಮತ್ತು ಧರ್ಮದ ದಾರಿ ಹಿಡಿದ ಧರ್ಮಾಶೋಕನಾಗಿ ಬದಲಾದ ಈ ಕತೆ ನಿಜಕ್ಕೂ ತುಂಬ ವಿಶಿಷ್ಟವಾದುದು. ನಿಸ್ಸಂದೇಹವಾಗಿ ಅಶೋಕನ ಈ ಪರಿವರ್ತನೆ ಇದೆಯಲ್ಲ, ಅದು ಮನುಷ್ಯರ ಇತಿಹಾಸದಲ್ಲೇ ಒಂದು ದೊಡ್ಡ ಘಟನೆ. ಹೌದು. ಅವನು ತನ್ನ ಪಶ್ಚಾತ್ತಾಪವನ್ನ ದಾಖಲಿಸಿದ್ದು ಶಾಸನಗಳ ಮೂಲಕ, ಕಲ್ಯಾಣ ಕಾರ್ಯಗಳ ಮೂಲಕ, ಶಾಂತಿಯನ್ನ ಸ್ಥಾಪಿಸೋಕೆ ಪ್ರಯತ್ನ ಪಟ್ಟಿದ್ದು, ಇದೆಲ್ಲ ತುಂಬಾನೇ ಅಪರೂಪ. ಇದು ನಮ್ಮನ್ನ ಒಂದು ಪ್ರಶ್ನೆಗೆ ಕೊಂಡೊಯ್ಯುತ್ತೆ. ಅಂದ್ರೆ, ಅಪಾರ ಅಧಿಕಾರದಲ್ಲಿದ್ದು ತಮ್ಮ ಕ್ರೂರ ಕೆಲಸಗಳ ಪರಿಣಾಮಗಳನ್ನು ಎದುರಿಸಿ ಆಮೇಲೆ ಪಶ್ಚಾತ್ತಾಪ ಪಡುವ ರಾಜರನ್ನು ಇತಿಹಾಸ ಹೇಗೆ ನೋಡ್ಬೇಕು? ಹೌದು, ಇದು ಮುಖ್ಯವಾದ ಪ್ರಶ್ನೆ. ಒಬ್ಬ ಆಡಳಿತಗಾರ ತನ್ನ ತಪ್ಪನ್ನು ಒಪ್ಕೊಂಡು ಅದನ್ನ ದಾಖಲಿಸೋದ್ರಿಂದ ಅವನ ಬಗ್ಗೆ ಜನರಿಗಿರೋ ಅಭಿಪ್ರಾಯ, ಅವನ ಪರಂಪರೆಯ ಗ್ರಹಿಕೆ ಬದಲಾಗುತ್ತಾ? ಇದೊಂದು ಯೋಚಿಸ್ಬೇಕಾದ ವಿಷಯ.